ಹೋರಾಟ ಏನಿದೆ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ಜವಾಬ್ದಾರಿ ಇದೆ. ನಾನು ಇನ್ನೊಂದು 2 ದಿನ ಕಳೆದಿದೆ ಈ ಏನೋ ಮೊನ್ನೆ MLC ಚುನಾವಣೆ ವಿಷಯದಲ್ಲಿ ಈಗ ಜಾಸ್ತಿ ಅದೇ ಪ್ರಚಾರ ಇದೆ. ಅದು ನೀವು ಮುಗಿಸ್ಕೊಳ್ಳಿ, ನಿಮ್ಮನ್ನು ಕರೀತೀನಿ. ನಾನು ನನ್ನ ಕೂಸು ಅಂತ ಹೇಳಿದ್ದಾರೆ. ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತ ಹೇಳಿದ್ದಾರೆ. ಅದನ್ನ ನಾವು ನನಸು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ 2007 ಜುಲೈ 30, 31 ಮತ್ತು 1ನೇ ತಾರೀಕು 3 ದಿನ ಏನೇನ್ ಚರ್ಚೆ ಆಗಿದೆ. 2007 ಅಲ್ಲ 1 ನಿಮಿಷ ಇರು. 2000 ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಕರಿತೀನಿ ನಿಮ್ನೆಲ್ಲ. 2007 ಜುಲೈ 30, 31, 1ನೇ ತಾರೀಕು ಈ 3 ದಿನ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ. ನಾನು ಮತ್ತೆ ಮುಖ್ಯಮಂತ್ರಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಲ್ಲಿಂದ ಶಿವಕುಮಾರ್ ಅವರು, ಅಲ್ಲಿಂದ ಧರ್ಮಸಿಂಗ್ ಅವರು, ಶ್ರೀರಾಮ್ ರೆಡ್ಡಿ ಅವರು, ಮಾಧುಸ್ವಾಮಿ ಅವರು, ಇವರು ಎಲ್ಲರೂ ಆ ಒಂದು ಸದನದ ಕಲಾಪದಲ್ಲಿ ಭಾಗಿಗಳಾಗಿ ಏನೇನು ಮಾತನಾಡಿದ್ದಾರೆ ಅದಕ್ಕೆ ನಾನೇನು ಉತ್ತರ ಕೊಟ್ಟಿದ್ದೇನೆ. ಬಿಡದಿ ಪ್ರಾಜೆಕ್ಟ್ ಒಂದೇ ಅಲ್ಲ, ರಾಜ್ಯದಲ್ಲಿ 5 ಟೌನ್ಶಿಪ್ ನ ಹಿನ್ನೆಲೆ ಒಂದು ಕಡೆ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಆಗ ಇಡೀ ದೇಶದ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಚೀಫ್ ಸೆಕ್ರೆಟರಿಗೆ SEZ ನ ಯಾವ ರೀತಿ ಫಾರಂ ಮಾಡಬೇಕು ಇನ್ನು 60 ದಿವಸದಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರ ಏನು ಒಂದು ಸೂಚನೆ ಕೊಟ್ಟಿದ್ರು ಎಲ್ಲಾ ರಾಜ್ಯಗಳಿಗೆ. ಅದರ ಹಿನ್ನೆಲೆಯಲ್ಲಿ SEZ ನ ಒಂದು ಅನುಷ್ಠಾನಗಳು ಹೇಗೆ ಮಾಡಬೇಕು ಅಂತಕ್ಕಂಥ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿತ್ತು. ಅವತ್ತು ಏನೇನು ಅಪಾದನೆ ಮಾಡಿದ್ದಾರೆ, ಸತ್ಯಶೋಧನಾ ಸಮಿತಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ನಾಯಕರು ಅವತ್ತು ಏನ್ ಮಾಡಿದ್ರು, ಸತ್ಯಶೋಧನಾ ಸಮಿತಿ ಕೊಟ್ಟಿರ್ತಕ್ಕಂಥ ವರದಿ ಏನು, ಅದರ ಮೇಲೆ ಇವರೆಲ್ಲ ಏನ್ ಮಾತಾಡಿದ್ರು. ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನ್ ಹೇಳಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ ಇದೆ. ನಾನು ಅವತ್ತೇನ್ ಹೇಳಿದಿರಿ ಅಂತ. ನನ್ನನ್ನ ಬೆಳೆಸಿರ್ತಕ್ಕಂಥ ಆ ಪುಣ್ಯಾತ್ಮ ತಂದೆ ತಾಯಿದರ ಮನಸ್ಸಿಗೆ ನೋವು ಕೊಟ್ಟು ಅದನ್ನ ಮುಂದುವರಿಸತಕ್ಕಂಥ ಪ್ರಶ್ನೆ ಇಲ್ಲ. ರೈತರ 1 ಇಂಚು ಫಲವತ್ತಾದಂತ ಭೂಮಿಯನ್ನ 1 ಇಂಚು ಸಹ ಅಕ್ವೈರ್ ಮಾಡತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಭಾಗದಲ್ಲಿ. ಇದನ್ನ ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ನಂತರದ ದಿನಗಳಲ್ಲಿ ಏನೇನಾಗಿದೆ ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಮಾಧ್ಯಮ ಕೊಟ್ಟರು, ಡೇಟ್ ವೈಸ್ ಕೊಟ್ಟಿದ್ದಾರೆ. ಯಾವ್ಯಾವ ಡೇಟ್ ಅಲ್ಲಿ, ಯಾವ ವರ್ಷದಲ್ಲಿ, ಯಾರು ಮುಖ್ಯಮಂತ್ರಿ ಇದ್ದಾಗ ಈ ಬಿಡದಿ ಪ್ರಾಜೆಕ್ಟಿನ ಬಗ್ಗೆ ಏನೇನಾಗಿದೆ. ಮೊನ್ನೆ ಒಂದು ದಾಖಲಾತಿ ರಿಲೀಸ್ ಮಾಡಿದ್ರಲ್ಲ, ಇದರ ಬಗ್ಗೆ ವಿವರವಾಗಿ ನಾಡಿದ್ದು ನಿಮ್ನೆಲ್ಲ ಕರೆದು ಸಂಪೂರ್ಣವಾಗಿ ವಿಧಾನಸಭೆ ಕಲಾಪದಲ್ಲಿ ನಡೆದಂತ ವಿಷಯಗಳನ್ನು ನಿಮಗೆ ಕೊಡ್ತೀನಿ. ಈಗ